ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಅಧಿಕ ಮಾಸದಲ್ಲಿ ಮರದ ಬಾಗಿಣ ಕೊಡುವ ಕೊನೆಯ ದಿನದ ಬಗ್ಗೆ ಹೇಳುತ್ತೇನೆ. ಅಂದರೆ ಮರದ ಬಾಗಿಣ ಕೊಡುವ ಕೊನೆಯ ದಿನ ಹಾಗೂ ಬೇರೆ ದಾನಗಳು ಯಾವಾಗ ಕೊಡಬಹುದು ಇದರ ಬಗ್ಗೆ ಹೇಳುತ್ತೇನೆ. ಮೊದಲು ನಾನು ನಮ್ಮ ಮನೆಯಲ್ಲಿ ಮರದ ಬಾಗಿಣ ಕೊಟ್ಟಿರುವುದು ಮತ್ತು ನಾನು ತೆಗೆದುಕೊಳ್ಳುವ ಮರದ ಬಾಗಿಣ ತೋರಿಸುತ್ತೇನೆ. ಮೊದಲು ನಾನು ಮರದ ಬಾಗಿಣ ತೆಗೆದುಕೊಳ್ಳುವ ವಿಡಿಯೋ ತೋರಿಸುತ್ತೇನೆ. ಆಚಾರ್ಯರು ಮಂತ್ರವನ್ನು ಹೇಳಿ ಸಂಕಲ್ಪವನ್ನು ಮಾಡಿಸಿ ಬಾಗಿಣವನ್ನು ಕೊಡಿಸಿದ್ದಾರೆ. ಆಮೇಲೆ ನಮ್ಮ ಮನೆಯಲ್ಲಿ ಮರದ ಬಾಗಿಣ ಕೊಟ್ಟಿದ್ದೇನೆ. ನಮ್ಮ ಮನೆಗೆ ಮುತ್ತೈದೆ ಮತ್ತು ಬ್ರಾಹ್ಮಣರಿಗೆ ಕರೆದು ನಾನು ಕೂಡ ಮರದ ಬಾಗಿಣ ಕೊಟ್ಟಿದ್ದೇನೆ. ಮರದ ಬಾಗಿಣವನ್ನು ಕೊಡುವಾಗ ಮೊದಲು ಕುಂಕುಮವನ್ನು ಕೊಟ್ಟು ಮುತ್ತೈದೆ ಮತ್ತು ಬ್ರಾಹ್ಮಣರ ಕಾಲುಗಳು ತೊಳೆಯಬೇಕು. ತೊಳೆದ ನಂತರ ಒಂದು ವಸ್ತ್ರದಿಂದ ಒರೆಸಬೇಕು. ಆಮೇಲೆ ಮುತ್ತೈದೆಗೆ ಕಾಲಿಗೆ ಅರಿಶಿಣ ಹಚ್ಚಬೇಕು. ಆಮೇಲೆ ಇನ್ನೊಂದು ಸಲ ಕುಂಕುಮ ಕೊಟ್ಟು ಉಡಿ ತುಂಬಬೇಕು. ಹೂವನ್ನು ಕೊಟ್ಟು ಆಮೇಲೆ ಆಚಾರ್ಯರು ಸಂಕಲ್ಪದ ಮಂತ್ರವನ್ನು ಹೇಳುತ್ತಾರೆ. ಮಂತ್ರವನ್ನು ಹೇಳಿದ ನಂತರ ಮುತ್ತೈದೆ ಮರದ ಬಾಗಿಣ ಕೊಡಬೇಕು. ಆಮೇಲೆ ಆಚಾರ್ಯರಿಗೆ ಅಪೂಪದಾನ ಗಂಡಸರು ಕೊಡಬೇಕು. ಇದಾದ ನಂತರ ಅವರಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಳ್ಳಬೇಕು. ಅಧಿಕ ಮಾಸದಲ್ಲಿ ಮುತ್ತೈದೆಯರು ಬಾಗಿಣ ಕೊಡುವ ಕೊನೆಯ ದಿನ ಅಂದರೆ
ಹುಣ್ಣೆಯ ಒಳಗೆ ಮರದ ಬಾಗಿಣ ಕೊಡಬೇಕು. ಆದುದರಿಂದ ಎಲ್ಲರೂ ಹುಣ್ಣೆಯ ಒಳಗೆ ಮರದ ಬಾಗಿಣ ಕೊಡಬೇಕು. ಹುಣ್ಣೆಯ ದಿನ ಕೂಡ ಕೊಡಬಹುದು, ಆದರೆ ಹುಣ್ಣೆಯ ತಿಥಿಯನ್ನು ನೋಡಬೇಕು, ಚೆನ್ನಾಗಿದೆ ಇಲ್ಲ. ಇದನ್ನು ನಿಮ್ಮ ಆಚಾರ್ಯರಿಗೆ ಕೇಳಿ ತಿಳಿದುಕೊಳ್ಳಬೇಕು. ಬೇರೆ ದಾನಗಳು 1 ತಿಂಗಳ ಕೊಡಬಹುದು. ನಿತ್ಯ ದಾನ ಅವುಗಳನ್ನು 1 ತಿಂಗಳ ಕೊಡಲು ಬರುತ್ತದೆ. ಆದರೆ ಮರದ ಬಾಗಿಣ ಮಾತ್ರ ಹುಣ್ಣೆಯ ಒಳಗೆ ಕೊಡಬೇಕು. ಈ ಮಾಹಿತಿ ಕೆಲವರಿಗೆ ಗೊತ್ತಿರುವುದಿಲ್ಲ, ಆದುದರಿಂದ ನಾನು ಹೇಳಿದ್ದೇನೆ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.